ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೇರ್ಪೇಟೆ ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ರಕ್ತಹೀನತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ನೆರವಾಗುತ್ತದೆ ಎಂದು ಸ್ವತಃ ರಕ್ತದಾನ ಮಾಡಿದ ಐಸಿಎಲ್ ಶುಗರ್ ಫ್ಯಾಕ್ಟರಿ ಉಪಾಧ್ಯಕ್ಷರಾದ ರವಿ ರೆಡ್ಡಿ ಅವರು ಮಾತನಾಡಿದರು. ಅವರು ಕೋರಮಂಡಲ್ ಐಸಿಎಲ್ ಶುಗರ್ ಫ್ಯಾಕ್ಟರಿ ವತಿಯಿಂದ ಮಂಡ್ಯ ಮೀಮ್ಸ್ ಮಂಡ್ಯ ಜಿಲ್ಲಾ ರಕ್ತನಿಧಿ ಸಂಸ್ಥೆ ಸಂಯೋಗದೊಂದಿಗೆ ಕಾರ್ಖಾನೆಯ ಸಭಾಂಗಣದಲ್ಲಿ ರಕ್ತದಾನ ಮಾಡುವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೆಕ್ಸ್ಟ್ ನೀವು BP ಇದೆ, BP ಏನಾದ್ರು ಮಾತಾಡೋದು ಓಕೆ, BP ಮಾತಾಡಿ ಹೋಗಿದ್ದೀರಿ. ಇವಾಗ ನಾವು ಮತ್ತೆ BP ಚೆಕ್ ಮಾಡ್ತೀವಿ, BP ನಾರ್ಮಲ್ ಇದೆ, ನೀವು ಕೊಡಬಹುದು. ನೆಕ್ಸ್ಟ್ ಶುಗರ್ ಇದೆ, ಶುಗರ್ ಇದ್ದು ಶುಗರಿಗೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಅಲ್ಲಿ ಏನಾದರೂ ಕೊಡಬಹುದು. ಟ್ಯಾಬ್ಲೆಟ್ ಇನ್ಸುಲಿನ್ ಹೋಗಿದ್ರೆ ಅಂದರೆ ಮಾತ್ರ ಕೊಡೋಕ್ಕಾಗಲ್ಲ. ಇನ್ಸುಲಿನ್ ತಗೊಳ್ಳೋದ್ರೆ ಅದು ಆಂಟಿಜನ್ ಆಪೋಸಿಟ್ ಆಂಟಿಬಾಡಿ ಬ್ಲಡ್ ಉತ್ಪತ್ತಿ ಆಗುತ್ತೆ. ಆ ಬ್ಲಡ್ ಅನ್ನು ತಗೊಂಡು ನಾವು ಇನ್ನೊಂದು ಕೊಡುವಾಗ ಅದು ಬೇರೆ ತೊಂದರೆ ಆಗೋ ಸಾಧ್ಯತೆ ಇದೆ. ಬಟ್ ನೀವು ಶುಗರ್ ಇದ್ದು ಟ್ಯಾಬ್ಲೆಟ್ ತಗೊಳ್ಳೋದು ಏನು ಪ್ರಾಬ್ಲಮ್ ಆಗೋದು. ಈಗ ಅದೇ ರೀತಿ ಆರೋಗ್ಯ ಯುವಕ ಇರುತ್ತೆ, ನಿಮಗೆ ಏನಾದರೂ ಬ್ಲಡ್ ಆ ಟೈಮಲ್ಲಿ ಬ್ಲಡ್ ಕೊಡೋದು ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ, ಅದನ್ನು ಕ್ವಶನ್ ಇರುತ್ತೆ, ನಾವು ಫಿಲ್ ಮಾಡ್ತೀವಿ. ಅದು ನೀವು ಓಪನ್ ಹೇಳ್ಕೋಬೋದು ನಿಮ್ಗೆ ಏನು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ನೀವು ಕೊಡ್ಬೋದು, ಕೊಡಬಾರ್ದು ಅಂತ ಹೇಳ್ತೀವಿ. ಬ್ಲಡ್ ಕೊಡೋದು ಏನಾಗುತ್ತೆ, ಕೆಲವೊಂದು ಪರ್ಮನೆಂಟ್ ಡಿಫರ್. ನೀವು ಕೆಲವು ಕಾಯಿಲೆಗಳು ಫುಲ್ ಕೊಡೋಕ್ಕಾಗಲ್ಲ, ಲೈಫ್ ಟೈಮ್ ಕೊಡೋಕ್ಕಾಗಲ್ಲ. ಕೆಲವು ಕಾಯಿಲೆಗಳು ಟೆಂಪರರಿ, 3 ತಿಂಗಳು 6 ತಿಂಗಳು 1 ವರ್ಷ ಈ ರೀತಿ ಇರುತ್ತೆ. ಇವಾಗ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಇದೆ, ಈ ರೀತಿ ಕಾಯಿಲೆಗಳಿದೆ. ಕೆಲವು HIV ಇದೆ, ಜಾಂಡೀಸ್ ಇದೆ, ಇದು ಕೆಲವು ಕಾಯಿಲೆಗಳು ಲೈಫ್ ಟೈಮ್ ಕೊಡೋಕ್ಕಾಗಲ್ಲ, ಯಾವತ್ತೂ ಕೊಡೋಕ್ಕಾಗಲ್ಲ. ಆದರೆ ಇವತ್ತು ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ, ಜ್ವರ ನೆಗಡಿ ಬಂದಿದೆ, ಅಥವಾ ಯಾವುದಾದ್ರು ಸಣ್ಣ ಆಪರೇಷನ್ ಆಗಿದೆ, ಅಥವಾ ಬೇರೆ ಇನ್ನೇನೋ ಟ್ರೀಟ್ಮೆಂಟ್ ತಗೋತೀವಿ. ಆ ಥರಗಳಿಗೆ 3 ತಿಂಗಳು 6 ತಿಂಗಳು ಅಥವಾ ನಾಯಿ ಕಚ್ಚಿದೆ ಅಂತ 1 ವರ್ಷ, ಹಾವು ಕಚ್ಚಿದೆ ಅಂತ 3 ದಿನ 4 ತಿಂಗಳು, ಈ ರೀತಿ ಕ್ರೈಟೇರಿಯಾ ಅಂತಾಗೆ ಟೆಂಪರರಿ ಡಿಪಾರ್ಟ್ ಅಂತ ಹೇಳ್ತೀವಿ. ಒಂದ್ಸಲ ಇವತ್ತು ಬ್ಲಡ್ ಕೊಡ್ತೀರಾ, ಇವತ್ತು ಬ್ಲಡ್ ಕೊಡ್ತಾರೆ, ಮತ್ತೆ ನಾನು ಯಾವಾಗ ಕೊಡ್ಬೋದು ಅನ್ನೋದು ಕೆಲವೊಂದಿರುತ್ತೆ. ಗಂಡು ಮಕ್ಕಳಿಗೆ ಪ್ರತಿ 3 ತಿಂಗಳು ಒಂದ್ಸಲ ಕೊಡ್ಬೋದು. ಗಂಡು ಮಹಿಳೆಯರು ಪ್ರತಿ 4 ತಿಂಗಳು ಒಂದ್ಸಲ ಬ್ಲಡ್ ಡೊನೇಟ್ ಮಾಡ್ಬೋದು. ಏನು ತೊಂದರೆ ಇಲ್ಲ. ನೀವು ಕರೆಕ್ಟಾಗಿ ನೀವು ಇಂಡಸ್ಟ್ರಿಯಲ್ ಕ್ಯಾಂಪ್ ಮಾಡೇ ಕೊಡ್ತೀವಿ ಅಂದರೆ ನಮ್ಮ ಹತ್ರ ಡೇಟ್ ಇರುತ್ತೆ. ಇಂಡಸ್ಟ್ರಿಯಲ್ ಅಂದರೆ ನೀವು ಹೊರ ಕೊಡ್ತೀವಿ, ಅದು ನಾವು ರೆಗ್ಯುಲರ್ ಹ್ಯಾಬಿಟ್ ಮಾಡ್ಕೊತೀವಿ ಅಂತಲ್ಲ, ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮ ಜಿಲ್ಲಾ ಮೆಡಿಸಿನ್ ಎಲ್ಲ ನಾವು ಮನವಿ ಮಾಡ್ತೀವಿ. ಈಗ ಇನ್ನೂ ಗೊತ್ತಿದೆ ಓಡಾಡ್ಕೊಂಡೆ ಮಾದರಿ ನೀತಿ ಸರ್, ನಾವು ಜಾಸ್ತಿ ಈ ರೀತಿ ಇಂಡಸ್ಟ್ರಿಯಲ್ ಡೇಲಿ ಅವರಿಗೆ ಒಂದು ನಿರ್ದೇಶನ ನೀಡಿದ್ದು, ಈ ರೀತಿ ಬ್ಲಡ್ ಶಾರ್ಟೇಜ್ ಇದೆ, ನೀಟಾಗಿ ಕಂಪ್ಯೂಟರ್ ಪ್ರಚಾರ ಮಾಡಾಗಿದ್ದು ಅದಕ್ಕೆ ಒಂದು ಕೇರ್ಪೇಟೆಯಲ್ಲಿ ಇಲ್ಲಿ ನನಗೆ ಸುಮಾರು ಪರ್ಮನೆಂಟ್ ಕಾಂಟ್ರಾಕ್ಟ್ ಆ್ಯಂಡ್ ಅದರ್ ಒಂದು 500 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ ಅಂತ ಗೊತ್ತಾಗಿದೆ. 500 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ ಹತ್ತಿರ ಒಂದು ಅದರಲ್ಲಿ 50% ಆದರೂ ಬ್ಲಡ್ ಡೊನೇಷನ್ಗೆ ಮುಂದೆ ಬಂದರೆ ಒಳ್ಳೆಯದು. ಇವತ್ತು ನಾವು ಫಸ್ಟ್ ಇನಿಷಿಯಲಿ ಮಾಡ್ತಿದ್ವಿ, ಸುಮಾರು ಜನ ಎಂಪ್ಲಾಯೀಸ್ ಏನಾದರೂ ಒಂದು ಗಾಬರಿ ಆ ಥರ ಬ್ಲಡ್ ಕೊಡೋದು ಏನಾದರೂ ಆಗ್ಬೋದಲ್ಲ, ಈ ರೀತಿ ಸುಮಾರು ಗೊಂದಲಗಳಿದ್ದಾವೆ. ಇವತ್ತು ಎಷ್ಟು ಜನ ನೀವು ಬ್ಲಡ್ ಕೊಡ್ತೀವಿ, ಅದೇ ಇವತ್ತು ನಾವು ನೀವು ಅವ್ರಿಗೆ ಪ್ರೇರಣೆ ಆಗ್ತದೆ. ನಾವು ಬ್ಲಡ್ ಕೊಡೋದು, ಬ್ಲಡ್ ಕೊಡೋದ್ರಿಂದ ಏನು ಜಸ್ಟ್ ಕಾಮನ್ ನಮಗೆಲ್ಲ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಬ್ಲಡ್ ಇಲ್ಲ ಅವರ ಅಂತಲ್ಲಿರುವಂಥ ಕೋಟೆ ಹೊರಗೋಗ್ಬೋದು ಅಂತ ನಾವು ಆಶೆ ಪಡ್ತೀವಿ. ಮತ್ತು ನಮಗೆ ಒಂದು ತಿಂಗಳಿಗೆ 1,500 ಯೂನಿಟ್ಸ್ ಬ್ಲಡ್, ಒಂದು ತಿಂಗಳಿಗೆ 1,500 ಸಿಗ್ತದೆ. ಓವರಾಲ್ ಒಂದು ಇಯರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು, ಬಜೆಟಿಂದ 20,000 ಯೂನಿಟ್ಸ್ ಕಟ್ಟಬೇಕು. ಇವಾಗ ನಮ್ಮಲ್ಲಿ ಈ ಕಜೆ ಇದು ನಮ್ಮಲ್ಲಿ 200 ಬೆಡ್ ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಅದು ಟೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದರೆ ಇನ್ನೂ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ, ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಲ್ಲ ದಾನಿಗಳು, ಇಂಡಸ್ಟ್ರಿಯಲ್ಸ್, ಶಿಕ್ಷಣ ಸಂಸ್ಥೆಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ನಮಗೆ ಏರ್ಪಡಿಸಿ ದಾನಿಗಳು ನಾವು ನಮ್ಮ ನನ್ನ ಪ್ರಕಾರ ಇಲ್ಲ. ಸೊ ಯಾವ ನಾವು ದಾನ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು, ಬಟ್ ಇನ್ನೊಂದು ಟೈಪ್ ನಾವು ಸೇವ್ ಮಾಡಿ ಮಾಡ್ಬೋದು. ಹೆಲ್ಪ್ಫುಲ್ ಆಗಿದ್ದು ಅಂದರೆ ಅದಿದ್ದರೆ ಒಳ್ಳೆದು ಏನಿಲ್ಲ ಅನ್ನೋದು ನನ್ನ ಇದು.
ಸೊ ಸ್ವಲ್ಪ ಕ್ಲಾರಿಫಿಕೇಶನ್ ಗೊತ್ತಿದ್ರೆ ಲೈಕ್ ಮನ್ಸಿಗೆ ಹೌ ಮೆನಿ ಮಂತ್ಸ್ ವಿ ಕ್ಯಾನ್ ಗಿವ್ ದಿ ಬ್ಲಡ್ ಡೊನೇಷನ್ ಇದೆಲ್ಲ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಅದು ಏನೋ ಒಂದು ಭಯ ಕೊಟ್ಟಿದ್ರೆ ನಮ್ಗೆ ಏನಾಗ್ತದೋ ಏನೋ ಆ ಥರ ಭಯ ಇರೋದ್ರಿಂದ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಅದು ಸ್ವಲ್ಪ ಕ್ಲಾರಿಫೈ ಮಾಡಿದ್ರೆ ಕಂಫರ್ಟ್. ಬಂದರೆ